2023ರಲ್ಲಿ ಚುನಾವಣೆಗೆ ಮುಂಚೆ ನೀವೇನು ಪಂಚ ಗ್ಯಾರಂಟಿಗಳನ್ನು ಘೋಷಣೆ ಮಾಡಿದ್ರಿ. ಅರವಿಂದ್ ಕೇಜ್ರಿವಾಲ್ ಆ ಪ್ರಯೋಗವನ್ನು ದಿಲ್ಲಿಯಲ್ಲಿ ಮಾಡಿದರು. ನೀವು ಕರ್ನಾಟಕದಲ್ಲಿ ತಂದ್ರಿ. ನೀವು ಕರ್ನಾಟಕದಲ್ಲಿ ತಂದ ನಂತರ ರೇವಂತ್ ರೆಡ್ಡಿ ತೆಲಂಗಾಣಕ್ಕೆ ಹೋಯಿದ್ರು. ಬಿ ಜೆ ಪಿಯವ್ರಿಗೆ ಅದನ್ನು ಇನ್ನೊಂದು ಹಂತ ಮುಂದೆ ಹೋಗಿ ಮಹಾರಾಷ್ಟ್ರ, ಮಧ್ಯಪ್ರದೇಶ್, ಹರಿಯಾಣಕ್ಕೆ ಹೋಯಿದ್ರು. ನೀವು ನಾಳೆ ಮುಖ್ಯಮಂತ್ರಿ ಆಗಬೇಕು, ನಾಳೆ ಇನ್ನಷ್ಟು ಉನ್ನತ ಪದವಿಗಳಲ್ಲಿ ಹೋಗಬೇಕು, ಸರ್ಕಾರವನ್ನು ನಡೆಸಬೇಕು ಅಂತಕ್ಕಂಥ ಸಂದರ್ಭದಲ್ಲಿ ಈ ಗ್ಯಾರಂಟಿಗಳ ಸಾರ್ವತ್ರೀಕರಣ ಏನಿದೆ ಅಲ್ವಾ, ಅಂದರೆ ಇದು ನಾನು ಬರೀ ಪಾರ್ಟಿ ಪ್ರಿಸಮಿಂದ ನೋಡ್ತಾ ಇಲ್ಲ. ಈಗ ನಿಮ್ಮದೇ ಶಾಸಕರು ನಮಗೆ ಸಿಕ್ಕಾಗ ಹೇಳ್ತಾರೆ, ಮೊದಲಿನ ಥರ ನಮ್ಗೆ ಅಭಿವೃದ್ಧಿಗೆ ಯಾವ ಪ್ರಮಾಣದ ಹಣ ಸಿಗ್ತಾಯಿತ್ತು, ಆ ಮ್ಯಾನ್ಯೂರಿಂಗ್ ಸ್ಪೇಸ್ ಸಿಗ್ತಾಯಿತ್ತು, ಅದು ಸಿಗ್ತಾ ಇಲ್ಲ. ಎಲ್ಲ ಹಣ ಗ್ಯಾರಂಟಿಗಳಿಗೆ ಕೊಡಬೇಕಾಗತ್ತೆ, ಸರ್ಕಾರ ಒತ್ತಡದಲ್ಲಿರುತ್ತೆ, ಬೊಕ್ಕಸ ಒತ್ತಡದಲ್ಲಿರುತ್ತೆ. ವಾಟ್ ಈಸ್ ದ ವೇ ಫಾರ್ ದ್ಯಾಟ್? ನಮ್ಮ ಸ್ಟೇಟ್ ಬೇರೆ ಸ್ಟೇಟ್ ಬಗ್ಗೆ ನಾನು ಮಾತಾಡಲ್ಲ. ನಮ್ಮ ಸ್ಟೇಟಲ್ಲಿ ಗ್ಯಾರಂಟಿ ಕೊಟ್ಟರೂ ಕೂಡ ಅಭಿವೃದ್ಧಿಗೆ ಸಾಕಷ್ಟು ಹಣ ಕೊಟ್ಟಿದ್ದೀವಿ. ಈಗ 1 ಕೋಟಿ, ಈಗ ಬೆಂಗಳೂರು ನಗರದಲ್ಲೇ ನಿಮಗೆ ಪಟ್ಟಿ ಕೊಟ್ಟರೆ ನಾವು ಮೆಟ್ರೋ, ರೋಡು, ಟನಲ್ಲು, ಫ್ಲೈಓವರ್ಗಳು ಇವೆಲ್ಲ ಲೆಕ್ಕ ಹಾಕ್ಕೊಂಡ್ರೆ ಆಲ್ಮೋಸ್ಟ್ 2 lakh crore ಬಗ್ಗೆ ನಾವು ಯೋಚನೆ ಮಾಡಿದ್ವಿ ಒಂದು 4-5 ಇಯರ್ಸಲ್ಲಿ. ಹೆಂಗಾಗ್ತದೆ? ಎಲ್ಲ ಕ್ಷೇತ್ರಕ್ಕೂ 50 ಕೋಟಿ ಕೊಡ್ತಾಯಿದ್ದೀವಿ. ಹೆಂಗಾಗ್ತದೆ? ಕೊಡ್ತಾಯಿದ್ದೀವಲ್ಲ. 20,000 ಕೋಟಿ ರೂಪಾಯಿ ರೈತರಿಗೆ ಫ್ರೀಯಾಗೆ ಪವರ್ ಕೊಡ್ತಾಯಿದ್ದೀವಿ. ಯಾವ ಪೆನ್ಷನು ನಿಲ್ಲಿಸಿಲ್ಲ ನಾವು. 20,000 crores ಇನ್ ಪವರ್ ವಿ ಆರ್ ಗಿವಿಂಗ್ ಟು ಫಾರ್ಮರ್ಸ್. ಯಾವುದಾದ್ರು ಪೆನ್ಷನ್ ನಿಲ್ಲಿಸಿದ್ದೀವಾ? ಏನೂ ಇಲ್ಲ. ಡೆವಲಪ್ಮೆಂಟ್ ಎಲ್ಲಿ ನಿಂತಿದೆ ಅಂತ ಇಲ್ಲಿ ಡೆವಲಪ್ಮೆಂಟ್ ಈಸ್ ಗೋಯಿಂಗ್ ಆನ್. ಸೋಷಿಯಲ್ ವೆಲ್ಫೇರ್ ಸ್ಕೀಮಲ್ಲಿ ಎಷ್ಟು ದುಡ್ಡು ಇಡಬೇಕೋ ಅಷ್ಟು ದುಡ್ಡು ಇಟ್ಟಿದ್ದೀವಿ. ಬೇರೆ ಯಾವ ರಾಜ್ಯದಲ್ಲೂ ನಮ್ಮ ಥರ ಡಿಸಿಷನ್ಸ್ನ ತೆಗೆದುಕೊಂಡಿಲ್ಲ. ಕಾನೂನು ಚೌಕಟ್ಟಿನಲ್ಲಿ ಅವರ ಜನಸಂಖ್ಯೆ ಆಧಾರದ ಮೇಲೆ ನಾವು ಕೊಡ್ತಾಯಿದ್ದೀವಿ. ಸೊ ಅದರಿಂದ ಇದು ಡೆಲ್ಲಿಯಿಂದ ಏನು ನಮ್ಗೆ ಬರಬೇಕು ಬರ್ತಾಯಿಲ್ಲ. ಅವ್ರೇನು ಮಾತು ಕೊಟ್ಟಿದ್ರು ಆ ಮಾತನ್ನ ಉಳಿಸ್ಕೊಳಕ್ಕಾಗ್ತಾಯಿಲ್ಲ. ಇರಿಗೇಷನ್ ಮಿನಿಸ್ಟ್ರ್ ನಾನು 5,300 ಕೋಟಿ ಕೊಡ್ತೀನಿ ಅಂತ ನಿರ್ಮಲಾ ಸೀತಾರಾಮನ್ ಬಜೆಟಲ್ಲಿ ಓದಿದ್ರು. ಈಗ ಒಬ್ಬ ಎಂ ಪಿನೂ ಅದ್ರ ಬಗ್ಗೆ ಮಾತಾಡ್ತಾಯಿಲ್ಲ, ಕೊಡಲೇ ಇಲ್ಲ. ಬೊಮ್ಮಾಯಿ ಅದು ಸೇರಿಸ್ಬಿಟ್ರು, ಅದನ್ನು ಯಾರು ಮಾತಾಡ್ತಾ ಇಲ್ಲ. ಡೆಲ್ಲಿ ನಮಗೇನು ರೈಟ್ ಆಗಿ ಅದು ಹಕ್ಕು ಕೊಡಬೇಕಾಗಿತ್ತು, ದೇ ಆರ್ ನಾಟ್ ಸ್ಪೀಕಿಂಗ್. ಈಗ ಏನು ಆಂಧ್ರಾಗೆ ಸಹಾಯ ಮಾಡ್ತಾ ಇದ್ದಾರೆ, ಬಿಹಾರ್ಗೆ ಸಹಾಯ ಮಾಡ್ತಾ ಇದ್ದಾರೆ, ಕಾಲು ಭಾಗ ಕೊಡಿ ಸಾಕು, ಅಷ್ಟು ಕೊಡ್ತಾ ಇಲ್ಲ. ಬಟ್ ಸ್ಟಿಲ್ ಜನ ನಮ್ಮಲ್ಲಿ ಸಪೋರ್ಟ್ ಮಾಡ್ತಾಯಿದ್ದಾರೆ. ಅವ್ರ ಸರ್ವಿಸ್ ನಾವು ಮಾಡ್ತಾಯಿದ್ದೀವಿ.